ನೀನಾದೇನಾ ಸೀರಿಯಲ್ನ ಇಂದಿನ ಎಪಿಸೋಡ್ನಲ್ಲಿ ಏನೆಲ್ಲ ಆಗುತ್ತೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ನೀನಾದೇನಾ ಸೀರಿಯಲ್ ಅಂದರೆ ತುಂಬಾ ಇಷ್ಟನೋ ಅವರು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ನೀಡಿ ಮತ್ತು ನಿಮ್ಮ ನೆಚ್ಚಿನ ಕ್ಯಾರೆಕ್ಟರ್ ಯಾವುದು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಹಾಗಾದರೆ ಇಂದಿನ ಎಪಿಸೋಡ್ನಲ್ಲಿ ಏನೆಲ್ಲ ಆಗುತ್ತೆ ಈಗ ನೋಡ್ಕೊಂಬರೋಣ. ಇನ್ನು ಈ ಕಡೆ ನೋಡಿದ್ರೆ ತೇಜಸ್ ಹೇಗಾದರೂ ಮಾಡಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋ ವಿಕ್ರಮ್ ಕಥೆನ ಮುಗಿಸ್ಬೇಕು, ಇವನೇ ನೋಡಿ ವಿಕ್ರಮ್ ಅಂತ ಹೇಳಿಬಿಟ್ಟು ಅಲ್ಲಿರುವ ಕೆಲವೊಂದಿಷ್ಟು ರೌಡಿಗಳನ್ನು ಕರ್ಕೊಂಡ್ಬಿಟ್ಟು ಹೇಳ್ತಾ ಇರ್ತಾನೆ. ಆಗ ರೌಡಿಗಳಿಗೆ ಒಂದು ಸ್ವಲ್ಪ ದುಡ್ಡನ್ನು ಕೊಟ್ಬಿಟ್ಟು ಹೇಳ್ತಾನೆ ಅವನ ಕಥೆನ ಹಾಸ್ಪಿಟ್ಲಲ್ಲೇ ನೀವು ಮುಗಿಸ್ಬಿಡಿ ಅಂತ. ಆಗ ರೌಡಿಗಳು ಹೇಳ್ತಾರೆ, ಎಷ್ಟು ದಿನ ನಾವು ಯಾರನ್ನಾದರೂ ಹೊಡೆದು ಹಾಸ್ಪಿಟ್ಲಿಗೆ ಹಾಕಬೇಕಾಗಿತ್ತು, ಇಲ್ಲಿ ನೋಡಿದ್ರೆ ಹಾಸ್ಪಿಟ್ಲಲ್ಲಿ ಇರೋನ್ನೇ ಮುಗಿಸ್ಬೇಕು ಅಂತ ಪರಿಸ್ಥಿತಿ ಬಂದಿದೆಯಲ್ಲ, ಇಂಥ ಒಂದು ಈಸಿ ಕೆಲಸನ ನಾವು ಹೆಂಗೆ ಬಿಡೋಕ್ಕಾಗುತ್ತೆ ಹೇಳಿ ಅಂತ ಹೇಳಿ ಅವರು ಕೂಡ ದುಡ್ಡನ್ನು ಇಸ್ಕೊಳ್ತಾರೆ. ಆಗ ಮತ್ತೆ ಅವನು ಹೇಳ್ತಾನೆ, ನೋಡಿ ನೀವು ಏನಾದರೂ ಮಾಡಿ ಒಂದು ಸ್ವಲ್ಪನೂ ಕೂಡ ಗಲಾಟೆ ಆಗಬಾರ್ದು, ಅದು ಆಸ್ಪತ್ರೆ, ಅಲ್ಲಿ ಯಾವ ರೀತಿ ಡೀಲ್ ಮುಗಿಸ್ಬೇಕಂದ್ರೆ ಎಲ್ಲವೂ ಕೂಡ ಸ್ಮೂತಾಗಿ ಮುಗಿಸ್ಬೇಕು ನೋಡಿ, ಆದರೆ ಈ ಎಲ್ಲದರಲ್ಲೂ ಕೂಡ ನನ್ನ ಹೆಸರು ಬರಬಾರ್ದು ಅಂತ ಹೇಳಿ ಅವನು ಹೇಳ್ತಾನೆ. ಅದಕ್ಕೆ ರೌಡಿಗಳು ಸರಿ ಆಯಿತು ಅಂತ ದುಡ್ಡು ಇಸ್ಕೊಂಡು ಅಲ್ಲಿಂದ ಹೋಗ್ತಾರೆ. ನೀವು ಈ ಕಡೆ ನೋಡಿದ್ರೆ ವಿಕ್ರಮ್ ಅಣ್ಣ ಮತ್ತು ಅವರಮ್ಮ ಇಬ್ಬರು ಕೂಡ ಆಸ್ಪತ್ರೆಗೆ ಬಂದಿರ್ತಾರೆ. ಆಗ ಡಾಕ್ಟರ್ ಹೇಳ್ತಾರೆ, ಇವಾಗಂತೂ ಏನನ್ನು ಕೂಡ ಹೇಳೋಕ್ಕಾಗೋದಿಲ್ಲ, ಈಗ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿದೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಅವರಮ್ಮ ಕೇಳ್ತಾರೆ, ಏನಾಗಿದೆ ವಿಕ್ರಮ್ಗೆ, ಏನಂತ ಹೇಳಿದರು ಡಾಕ್ಟ್ರು ಅಂತ ಕೇಳಿದಾಗ ಅದಕ್ಕೆ ಅವಳ ಮಗ ಹೇಳ್ತಾ ಇರ್ತಾನೆ, ಅಮ್ಮ ವಿಕ್ರಮ್ ಪರಿಸ್ಥಿತಿ ಈಗ ಕ್ರಿಟಿಕಲ್ ಆಗಿದೆಯಂತೆ, ಏನನ್ನು ಕೂಡ ಹೇಳೋಕ್ಕಾಗೋದಿಲ್ಲ ಅಂತ ಹೇಳಿದ್ರು ಅವರು ಅಂತ ಹೇಳಿಬಿಡ್ತಾರೆ. ಅದಾದ ತಕ್ಷಣ ಅವರಮ್ಮ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನನ್ನ ಮಗನಿಗೆ ಯಾಕೆ ಈ ರೀತಿ ಆಯಿತು, ಅವನಿಗೆ ಏನಕ್ಕೆ ಈ ರೀತಿ ಆಗ್ತಿದೆ ಅಂತ ಹೇಳಿಬಿಟ್ಟು ಅವಳು ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಆಗ ಅವ್ರ ಮಗ, ನೀನು ಇಲ್ಲೇ ನಿಂತ್ಕೊಂಡ್ರೆ ಅಳ್ತೀಯ, ಬಾ ಇಲ್ಲಿಂದ ಹೋಗೋಣ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಬೇರೆ ಕಡೆ ಹೋಗಿ ಕೂಡ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ವೇದ ನಾಯಕರ ಹತ್ರ ಬಂದಿರ್ತಾರೆ. ಇನ್ನು ನಾಯಕರು ಇನ್ನೇನು ಹಾಸ್ಪಿಟ್ಲಿಗೆ ಹೋಗಬೇಕು ಅನ್ನಷ್ಟರಲ್ಲಿ ವೇದ ಬಿಳಿ ಸೀರೆ ಮೇಲೆ ಬಂದು ನಿಂತ್ಕೊಂಡ್ಬಿಡ್ತಾಳೆ. ಇನ್ನು ವೇದನ ಈ ರೀತಿಯಾಗಿ ನೋಡಿಬಿಟ್ಟು ನಾಯಕರಿಗೆ ತುಂಬಾ ಶಾಕ್ ಆಗುತ್ತೆ. ಏನಮ್ಮ ವೇದ, ನೀನು ಬಿಳಿ ಬಟ್ಟೆಯಲ್ಲಿ ಬಂದಿದೆಯಲ್ಲ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ವೇದ ತುಂಬಾ ಸಿಟ್ಟಲ್ಲಿರ್ತಾಳೆ. ಅಲ್ಲ ನಾಯಕರೇ, ನೀವೇನೋ ಒಂದು ಕೆಲಸ ಮಾಡಿದ್ದೀರಿ, ನಿಮ್ಮದು ಮುಗ್ದೋಗಿದೆ, ಆದರೆ ಇದಕ್ಕೆ ವಿನಾಕಾರಣ ನನ್ನ ಗಂಡನ ಯಾಕೆ ಈ ರೀತಿ ತೊಗೊಂಬರ್ತಿದ್ದೀರಾ, ಅಷ್ಟಕ್ಕೂ ನಾನು ನಿಮಗೆ ಈಗ ಅನ್ಬಾರ್ದು ಅಂತ ಇದ್ದೆ, ಬಟ್ ಆದರೂ ಪರಿಸ್ಥಿತಿ ಆಗಿದೆ ನೋಡಿ, ನೀವು ಮಾಡಿರೋ ಕರ್ಮದಿಂದನೇ ನಿಮ್ಮ ಮನೇಲಿ ಆಲ್ರೆಡಿ ಒಬ್ಬರು ಸತ್ತೋಗಿದ್ದಾರೆ, ನೀವು ನಿಮ್ಮ ಹೆಂಡತಿನ ಕಳ್ಕೊಂಡ್ಬಿಟ್ಟಿದ್ದೀರಾ, ಈಗ ನೀವು ನಿಮ್ಮ ಹೆಂಡತಿನ ಕಳ್ಕೊಂಡು ಕೂಡ ನೀವು ರಸ್ತೆಯಲ್ಲಿ ಹೋಗ್ತಾ ಇದ್ದರೆ ನಿಮ್ಮನ್ನು ಯಾರು ಕೂಡ ಗಮನಿಸಿ ನಿಮ್ಮ ಹೆಂಡತಿ ಸತ್ತೋಗಿದ್ದಾಳೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ಏನಾದರೂ ಅದೇ ಒಂದು ಹೆಣ್ಣಿನ ಪರಿಸ್ಥಿತಿ ಆಗಿದ್ದರೆ, ಅವಳ ಗಂಡ ಸತ್ತೋಗಿದ್ರೆ ಅವಳ ವೇಷಭೂಷಣ ಮತ್ತು ಬಟ್ಟೆ ನೋಡಿಬಿಟ್ಟೆ ಅವಳು ಗಂಡ ಇದಾನ ಇಲ್ವಾ ಅಂತ ಹೇಳಿ ಈ ಸಮಾಜ ತೀರ್ಮಾನ ಮಾಡಿಬಿಡುತ್ತೆ. ಅಂಥದ್ರಲ್ಲಿ ನಾನು ಜೀವನ ಪೂರ್ತಿ ಇದೇ ಥರನಾಗಿ ಇರಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ ಹೇಗೆ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ನಾಯಕರು ಹೇಳ್ತಾರೆ, ಏನಮ್ಮ ವೇದ, ನಾನು ಆ ರೀತಿ ಹೇಳಲೇ ಇಲ್ವಲ್ಲ, ಅಷ್ಟಕ್ಕೂ ವಿಕ್ರಮ್ಗೆ ಏನಾಗಿದೆ, ಈಗ ಅವನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಮತ್ತೆ ವೇದ ಹೇಳ್ತಾಳೆ, ನೀವು ಹೇಳಿಲ್ಲ, ಬದಲಾಗಿ ನೀವು ಮಾಡಿರೋ ಕೆಲಸ ಆ ರೀತಿಯಾಗಿದೆ. ಅಲ್ಲ, ಒಬ್ಬ ಗ್ರ್ಯಾಜುಯೇಟ್ ಆಗಿರೋ ಹುಡುಗ ನಿಮ್ಮ ಹತ್ರ ಬಂದು ಕೆಲಸ ಕೇಳಿದ್ರೆ ಅವನಿಗೆ ಧೈರ್ಯ ಇದೆಯಾ ಅಂತ ಹೇಳಿಬಿಟ್ಟು ಇಂಥ ಒಂದು ಕೆಲಸ ಕೊಡ್ತಿರಲ್ಲ, ನಿಜವಾಗ್ಲೂ ನನಗೆ ನಿಮ್ಮ ಮೇಲೆ ತುಂಬ ಅಂದರೆ ತುಂಬಾ ಸಿಟ್ಟು ಬರ್ತಾ ಇದೆ ಅಂತ ಹೇಳಿ, ಸರಿ ಆಯಿತು, ನೀವು ಯಾವುದೇ ಕಾರಣಕ್ಕೂ ಕೂಡ ವಿಕ್ರಮ್ನ ಮೀಟ್ ಮಾಡಬಾರ್ದು, ನಾನು ನಿಮ್ಮ ತಂಗಿ ಥರ ಅಲ್ವಾ ಅಂತ ಹೇಳಿ ಮಾತನ್ನು ತಗೊಳ್ತಾಳೆ. ಆಗ ನಾಯಕರು ಕೂಡ ಸರಿ ಆಯಿತು, ನಾನು ಯಾವತ್ತೂ ಕೂಡ ಮೀಟ್ ಮಾಡೋದಿಲ್ಲ ವಿಕ್ರಮ್ನ ಅಂತ ಹೇಳಿ ಮಾತು ಕೊಡ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಆ ರೌಡಿಗಳು ಇನ್ನೇನು ಒಳಗಡೆ ಬರೋಷ್ಟರಲ್ಲಿ ಅಲ್ಲ ಇದ್ದ ಅಂಕಲ್ ಇದನ್ನೆಲ್ಲ ಗಮನಿಸ್ತಾರೆ. ಇನ್ನು ಅಂಕಲ್ಗೆ ಗೊತ್ತಾಗುತ್ತೆ ಈ ರೌಡಿಗಳು ಹೇಗಾದರೂ ಮಾಡಿ ವಿಕ್ರಮ್ನ ಸಾಯಿಸೋಕ್ಕೆ ಬಂದಿದ್ದಾರೆ ಅಂತ ಹೇಳಿ. ನಂತರ ಅವನು ಕೂಡ ಸರಿ ಆಯಿತು, ಇವನೇನಾದರೂ ಸಾಯಿಸ್ತಾನೆ ಅಂತ ಹೇಳಿಬಿಟ್ಟು ಡೈರೆಕ್ಟಾಗಿ ಅಂಕಲ್ ಬಂದುಬಿಟ್ಟು ವಿಕ್ರಮ್ನ ಅಣ್ಣನ ಹತ್ರ ಬಂದು ಎಲ್ಲವನ್ನು ಕೂಡ ಹೇಳ್ತಾರೆ. ಆಗ ಹೇಳ್ತಾರೆ, ನೋಡು, ಈಗ ನಾವು ವಿಕ್ರಮ್ನ ಪೊಸಿಷನ್ನ ಚೇಂಜ್ ಮಾಡಬೇಕು, ಅವನನ್ನು ಬೇರೆ ಕಡೆ ಕರ್ಕೊಂಡು ಹೋಗಬೇಕು, ಇಲ್ಲೇ ಇದ್ದರೆ ಅವನ ಕತೆ ಮುಗ್ದೋಗುತ್ತೆ ಅಂತ ಹೇಳಿ ಅಲ್ಲಿಂದ ಅವರು ಕರ್ಕೊಂಡ್ಬರ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ತೇಜಸ್ ಕಾರಿಂದ ಕೆಳಗಡೆ ಇಳಿತಾನೆ. ಇನ್ನು ಅಷ್ಟೊತ್ತಿಗಾಗಲೇ ಆರೋಡಿಗಳು ಕಾಲ್ ಮಾಡಿಬಿಟ್ಟು ಹೇಳ್ತಾ ಇರ್ತಾರೆ, ನಾವು ಇನ್ನೇನು ಹಾಸ್ಪಿಟ್ಲ್ ಮುಂದೆ ಇದ್ದೀವಿ, ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ನೀವು ಹೇಳಿರೋ ಕೆಲಸ ಮುಗ್ದೋಗುತ್ತೆ, ಅದಾದಮೇಲೆ ನೀವು ಏನಾದರೂ ಮಾಡ್ಕೊಳ್ರಿ ಅಂತ ಹೇಳಿ ಹೇಳ್ತಾರೆ. ಅದಾದಮೇಲೆ ಅವನಿಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಆಗ ಅವನು ಯೋಚನೆ ಮಾಡ್ತಾ ನಿಂತಿರ್ತಾನೆ, ನನಗೆ ಎಷ್ಟೊಂದು ಖುಷಿ ಆಗ್ತಿದೆಯಲ್ವ ಇವತ್ತು, ಯಾಕಂದರೆ ಆ ವಿಕ್ರಮ್ ಎಷ್ಟು ವೇದನಿಂದ ದೂರ ಮಾಡಬೇಕಂತ ಅಂದ್ಕೊಂಡ್ರು ಅವನು ಆಗ್ತಿರ್ಲಿಲ್ಲ, ಈಗ ನಾನು ದೂರ ಮಾಡೇ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ವೇದ ಒಂದು ದೇವಸ್ಥಾನದಲ್ಲಿ ಎಲ್ಲವನ್ನು ಕೂಡ ಶ್ರೋತ್ರ ಮಾಡ್ತಿರ್ತಾಳೆ. ಅಷ್ಟೊತ್ತಿಗಾಗಲೇ ತೇಜಸ್ ಅದನ್ನು ಗಮನಿಸ್ಬಿಟ್ಟು, ಏನು ವೇದ ನೀನಿಲ್ಲ, ನೀನಿಲ್ಲಿ ಅಂತ ಹೇಳಿಬಿಟ್ಟು ಕೇಳೋಕ್ಕೆ ಅಲ್ಲಿಗೆ ಬಂದು ನಿಂತ್ಕೊಂಡ್ಬಿಡ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ವಿಕ್ರಮನ್ನು ಹೇಗಾದರೂ ಮಾಡಿ ಅಲ್ಲಿಂದ ಕಳಿಸ್ಬೇಕು, ಆ ಹಾಸ್ಪಿಟ್ಲಿಂದ ಬೇರೆ ಕಡೆ ಕರ್ಕೊಂಡು ಹೋಗಬೇಕು ಅಂತ
ಹೇಳಿಬಿಟ್ಟು ಎಲ್ಲರೂ ಸೇರಿ ಕೆಳಗಡೆ ಕರ್ಕೊಂಬರ್ತಿರ್ತಾರೆ. ಅಷ್ಟೊತ್ತಿಗಾಗಲೇ ಆ ರೌಡಿಗಳು ಕೂಡ ಅಲ್ಲಿಗೆ ಬಂದುಬಿಡ್ತಾರೆ. ರೌಡಿಗಳು ಬಂದವರೇ ಅಲ್ಲಿಂದ ಹೋಗ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಮನೆಯಲ್ಲಿ ವಿಕ್ರಮ್ನ ಅತ್ತಿಗೆ ಹೇಗಾದರೂ ಮಾಡಿ ನನ್ನ ವಿಕ್ರಮ್ಗೆ ಏನೂ ಆಗದೆ ಇರೋ ಥರ ಆಗಲಿ, ಅವನು ತುಂಬಾ ಒಳ್ಳೆಯವನು, ಯಾಕೆ ಈ ರೀತಿ ಆಗ್ತಿದೆ, ಈ ವಿಚಾರವನ್ನು ನಾನು ಮನೆಯಲ್ಲೂ ಕೂಡ ಜೋರಾಗಿ ಮಾತಾಡೋಕ್ಕೆ ಆಗ್ತಾ ಇಲ್ಲ, ಈಗ ನಾನು ಏನಾದರೂ ಮಾಡಬೇಕಲ್ವ, ಇವ್ರಿಗೂ ಕೂಡ ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳಿ ಫೋನ್ನ ಮಾಡ್ತಾಳೆ. ಅಷ್ಟೊತ್ತಿಗಾಗಲೇ ವಿಕ್ರಮ್ನ ಅಣ್ಣ ಫೋನ್ ರಿಂಗ್ ಆಗುತ್ತೆ. ರೌಡಿಗಳು ಮುಂದೆ ಹೋಗಿದ್ದವರು ಹಿಂದೆ ಬಂದುಬಿಡ್ತಾರೆ. ಇನ್ನು ಹಿಂದೆ ಬಂದು ನೋಡ್ತಿರ್ಬೇಕಾದ್ರೆ ಅಲ್ಲಿ ನಿಜವಾಗ್ಲೂ ಕೂಡ ವಿಕ್ರಮ್ನನ್ನೇ ಮಲಗಿಸಿರ್ತಾರೆ. ಅವರು ಅದನ್ನೆಲ್ಲ ನೋಡಿಬಿಟ್ಟು ಆಗ ವಿಕ್ರಮ್ನ ತಾಯಿ ದಯವಿಟ್ಟು ನನ್ನ ಮಗನಿಗೆ ಏನು ಮಾಡಬೇಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇನ್ನೇನು ಆ ರೌಡಿ ವಿಕ್ರಮ್ಗೆ ಚುಚ್ಚಿಬಿಡಬೇಕು ಅನ್ನೋಷ್ಟರಲ್ಲಿ ನಾಯಕರು ಅಲ್ಲಿಗೆ ಬಂದುಬಿಡ್ತಾರೆ. ಬಂದವರೇ ಆ ರೌಡಿಗಳನ್ನು ಒದ್ದು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ತೇಜಸ್ ವೇದ ಮುಂದೆ ಬಂದುಬಿಟ್ಟು ಹೇಳ್ತಾ ಇರ್ತಾನೆ, ನೋಡು ವಿಕ್ರಮ್ ಬದುಕಿದ್ರು ಸತ್ತಿದ್ರು ನೀನೇನು ಚಿಂತೆ ಮಾಡಬೇಡ, ನಾನು ಯಾವುದೇ ಕಾರಣಕ್ಕೂ ಎಲ್ಲರೂ ಕೂಡ ನಿನ್ನನ್ನು ಬಿಟ್ಟರು ಕೂಡ ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಡೋದಿಲ್ಲ ವೇದ, ನಾನು ನಿನ್ನ ಜೊತೆ ಸದಾ ಇರ್ತೀನಿ, ನಾನು ನಿನ್ನೊಂದಿಗೆ ಇರ್ತೀನಿ ವೇದ, ನಿನ್ನ ಜೊತೆ ಯಾರು ಇದ್ದರೂ ಸರಿನೇ ಇಲ್ಲದೇ ಇದ್ದರೂ ಸರಿನೇ, ನೀನು ವಿಕ್ರಮ್ ಕೇವಲ ಒಂದು ಹಾಳೆ ಅಷ್ಟೇ, ಅವನ ಬಿಟ್ಟು ಮಿಕ್ಕಿರೋ ಖಾಲಿ ಹಾಳೆಗಳಿದೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ, ನನಗೆ ವಿಕ್ರಮ್ನ ಬಿಟ್ಟು ಬೇರೆ ಯಾವುದೇ ಹಾಳೆಗಳು ಕೂಡ ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ನನ್ನ ವಿಕ್ರಮ್ ಮಾತ್ರ, ಅವನು ಇಲ್ಲ ಅಂದರೆ ನನ್ನ ಲೈಫಲ್ಲಿ ಇನ್ಯಾರೂ ಬೇಡ ನನಗೆ ಅಂತ ಹೇಳಿ ಹೇಳಿಬಿಡ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಅದನ್ನೆಲ್ಲ ಕೇಳಿಸಿಕೊಂಡ ತೇಜಸ್ಗೆ ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗೋಯ್ತಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ನಾಯಕರು ನನಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ದೆ ನೀನು, ಆದರೆ ನೀನೇ ಈಗ ಆಸ್ಪತ್ರೆಯಲ್ಲಿ ಬಿದ್ದುಬಿಟ್ಟಿದೆಯಲ್ಲ, ನನಗೆ ನೋಡೋಕ್ಕಾಗ್ತಿಲ್ಲ ವಿಕ್ರಮ್ ನಿನ್ನನ್ನು ಅಂತ ಹೇಳಿ ಅವರು ಕೂಡ ವಿಕ್ರಮ್ನ ನೋಡ್ತಾ ಇರ್ತಾರೆ. ಅಷ್ಟೊತ್ತಿಗಾಗಲೇ ವಿಕ್ರಮ್ನ ತಾಯಿ ಅಲ್ಲೇ ಇದ್ಕೊಂಡು ಹೇಳ್ತಾ ಇರ್ತಾರೆ, ನೋಡಪ್ಪ ನೀನು ಏನು ಮಾಡಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ಆದರೆ ನನ್ನ ಮಗ ಈಗ ಇಲ್ಲಿಂದ ಡಿಸ್ಚಾರ್ಜ್ ಆದಮೇಲೆ ದಯವಿಟ್ಟು ಅವನ ಕಣ್ಮುಂದೆ ಬರಬೇಡ, ದಯವಿಟ್ಟು ನೀನು ಮತ್ತೆ ಅವನನ್ನು ಹಾಳು ಮಾಡಬೇಡ ಅಂತ ಕೇಳಿದಾಗ ಅದಕ್ಕೆ ನಾಯಕರು ಹೇಳ್ತಾರೆ, ನಾನು ಯಾವತ್ತೂ ನಿನ್ನ ಮಗನ ಲೈಫಲ್ಲಿ ಬರೋದಿಲ್ಲಮ್ಮ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಹೋಗಿಬಿಡ್ತಾರೆ.